ಬೆಂಗಳೂರಿನ ಜನರ ನೆಮ್ಮದಿ ಕಸಿದುಕೊಂಡು ಬಿಡಬೇಕು ಅಂತ ಕೆಲವೊಂದಷ್ಟು ಜನ ಶಕ್ತಿಗಳು, ಅದರಲ್ಲೂ ಸಮಾಜಘಾತುಕ ಶಕ್ತಿಗಳು ಟೊಂಕ ಕಟ್ಟಿ ನಿಂತಂಗೆ ಕಾಣಿಸ್ತಾ ಇದೆ. ಸುಹಾಸ್ ಶೆಟ್ಟಿ ಹತ್ಯೆಯ ವಿಚಾರ ಇನ್ನೂ ಜನಮಾನಸದಲ್ಲಿ ಹಸಿಯಾಗಿರಬೇಕಾದ್ರೇನೆ ಮತ್ತೊಂದು ಕೊಲೆಗೆ ಸ್ಕೆಚ್ ಹಾಕಿರೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಕರಾವಳಿಯಲ್ಲಿ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಸುಹಾಸ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ಮತ್ತೊಂದು ಹತ್ಯೆಗೆ ಸಂಚು ರೂಪಿಸಿರೋದು ಬಯಲಾಗ್ತಾ ಇದೆ. ಹಿಂದೂ ಮುಖಂಡ ಭರತ್ ಕುಮ್ಡೇಲ್ ಹತ್ಯೆಗೆ ಸಂಚನ್ನ ರೂಪಿಸಲಾಗಿದೆಯಂತೆ. ಡೇಟ್ ಫಿಕ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ. ನೋಡಿ ಅಲ್ಲಿ ವೆಯ್ಟ್ ಅಂತ ಹೇಳ್ಬಿಟ್ಟು, ಕುಮ್ಡೇಲ್ ಅಂತ ಹೇಳ್ಬಿಟ್ಟು ನೋಟ್ ಅಂತ ಕೊಟ್ಟು ಡೇಟು ಫಿಕ್ಸ್ ಮಾಡ್ತಾರೆ. 5/5/2025 ರಾತ್ರಿ 9:30ಕ್ಕೆ ನಿನ್ನ ಸ್ಥಳದಲ್ಲೇ ಕೊಲೆ ಮಾಡ್ತೀವಿ ಅಂತ ಪೋಸ್ಟ್ ಹಾಕಿರೋದು ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲಿ ತನಕ ಧೈರ್ಯ ಬರುತ್ತೆ ನೋಡಿ. ಸುಹಾಸ್ ಶೆಟ್ಟಿ ಫೋಟೋಗೆ ರೈಟ್ ಚಿಹ್ನೆಯನ್ನು ಹಾಕಿ ಈ ತನಕತೆ ಮುಗಿತು, ನೆಕ್ಸ್ಟು ನಿನ್ನ ಸರದಿ ಅಂತ ಹೇಳಿ ಹೆದರಿಸುವಂತಹ ಪೋಸ್ಟ್ ಹಾಕಲಾಗಿದೆ. 5/5/2025 ಅಂದರೆ ನಾಳೆ ರಾತ್ರಿ 9:30ಕ್ಕೆ ನಿನ್ನನ್ನು ಹೊಡಿತೀವಿ ಅಂತ ಪೋಸ್ಟ್ ಹಾಕಿರೋದು. ಎಷ್ಟರ ಮಟ್ಟಿಗೆ ಧೈರ್ಯ ಬರುತ್ತೆ? ಸರ್ಕಾರ ನೋಡಿದ್ರೆ ನೆನ್ನೆ ಹೇಳ್ತಾ ಇತ್ತು, ನಾವು ಕೋಮು ಹಿಂಸೆ ನಿಗ್ರಹ ಪಡೆ ಸ್ಥಾಪನೆ ಮಾಡ್ತೀವಿ, IT ಸೆಲ್ಲಲ್ಲಿ ಮಾನಿಟರ್ ಮಾಡ್ತೀವಿ, ಇಂಥ ಪೋಸ್ಟ್ಗಳನ್ನು ಯಾರೂ ಹಾಕದೇ ಇರೋ ರೀತಿ, ಧೈರ್ಯ ಬರದೇ ಇರೋ ರೀತಿ ನೋಡ್ಕೊಳ್ತೀವಿ ಅಂತ. ಬಟ್ ಪೊಲೀಸರ ಬಗ್ಗೆ, ಕಾನೂನಿನ ಬಗ್ಗೆ, ಸರ್ಕಾರದ ಬಗ್ಗೆ ಈ ಪೋಸ್ಟ್ ಮಾಡ್ತಾ ಇರೋರು ಯಾವುದೇ ಭಯ ಇಲ್ಲದೆ ಇರೋದು ಮತ್ತೊಮ್ಮೆ ಗೊತ್ತಾಗಿದೆ. ಈ ಭರತ್ ಯಾರು ಅನ್ನೋದ್ರ ಚಿಕ್ಕ ಪರಿಚಯ. SDPI ಮುಖಂಡ ಅಶ್ರಫ್ ಕಲಾಯಿ ಹತ್ಯೆ ಆರೋಪಿ ಈ ಭರತ್. 2017 ಜೂನ್ 21ನೇ ತಾರೀಕು ಅಶ್ರಫ್ ಕಲಾಯಿ ಹತ್ಯೆ ಆಗಿರುತ್ತೆ. ಬಂಟ್ವಾಳದ ಬೆಂಜನ ಪದವು ಎಂಬಲ್ಲಿ ಅಶ್ರಫ್ ಕಲಾಯಿ ಹತ್ಯೆಗೀಡಾಗಿರ್ತಾರೆ. ಅಶ್ರಫ್ ಹತ್ಯೆ ಬಳಿಕ ಪ್ರತೀಕಾರವಾಗಿ ಶರತ್ ಮಡಿವಾಳ ಹತ್ಯೆ ಆಗುತ್ತೆ. ಈಗ ಹಿಂದಿನ ಮುಸ್ಲಿಂ ವ್ಯಕ್ತಿಗಳು ಯಾರ್ಯಾರು ಸಾವನ್ನಪ್ಪಿದ್ರು, ಅವರ ಅಕ್ಯೂಸ್ಗಳು ಯಾರಿದ್ದಾರೆ ಅವರನ್ನು ಟಾರ್ಗೆಟ್ ಮಾಡೋ ಕೆಲಸ ಆಗ್ತಾ ಇದೆ, ಬಹಿರಂಗವಾಗಿ ಆಗ್ತಾ ಇದೆ. ಮೊನ್ನೆ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲೂ ಕೂಡ ಇದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ 1 ತಿಂಗಳ ಹಿಂದೆ ಪೋಸ್ಟ್ ಬಂದಿತ್ತು. ಟೈಮು ಫಿಕ್ಸ್ ಮಾಡಿದ್ದೀವಿ, ನೀನನ್ನು ಖತಮ್ ಮಾಡ್ತೀವಿ, ಫಾಜಿಲ್ ಹತ್ಯೆಗೆ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ. ಈಗ ಅದೇ ದಾಟಿಯಲ್ಲಿ ಭರತ್ ವಿಚಾರದಲ್ಲೂ ಕೂಡ ಹೇಳಲಾಗಿದೆ. ಭರತ್ ಯಾರು ಕೇಳಿದರೆ, ಒಂದು ಸಂಘಟನೆಯಲ್ಲಿ ಗುರುತಿಸ್ಕೊಂಡಿರುವಂತಹ ವ್ಯಕ್ತಿ. ಬಿಜೆಪಿಯಲ್ಲೂ ಕೂಡ ಸುಮಾರು ಪೋಸ್ಟ್ಗಳನ್ನು ಜಿಲ್ಲೆ ಮಟ್ಟದಲ್ಲಿ ಆತನಿಗೆ ಕೊಡಲಾಗಿತ್ತು. ಸಂಘಟನೆಯಲ್ಲಿ ಅತ್ಯಂತ ಆಕ್ಟಿವ್ ಆಗಿ ಕೆಲಸ ಮಾಡಿಕೊಂಡಿರುವಂತಹ ವ್ಯಕ್ತಿ ಕೂಡ ಹೌದು. ಸೊ ಆತನನ್ನು ಸದ್ಯಕ್ಕೆ ಟಾರ್ಗೆಟ್ ಮಾಡಲಾಗಿದೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ಈಗಲಾದರೂ ಪೋಸ್ಟ್ ಮಾಡ್ತಿರೋರು ಯಾರು, ಅವರನ್ನು ಹೆಡೆಮುರಿ ಕಟ್ಟೋ ಕೆಲಸ ಪೊಲೀಸ್ ಇಲಾಖೆಯಿಂದ ಆಗುತ್ತಾ ಅಂತ. ಆಮೇಲೆ ತುಂಬ ಜನರಿಗೆ ಏನು ಅನ್ನಿಸ್ತಾ ಇದೆ ಈ ಪೋಸ್ಟ್ಗಳನ್ನೆಲ್ಲ ನೋಡಿದವ್ರಿಗೆ ಅಂದರೆ, ಜಸ್ಟ್ ಒನ್ ಸೈಡ್ ಮಾತ್ರ ಸರ್ಕಾರ ಕ್ರಮ ಕೈಗೊಳ್ತಾ ಇದೆಯಾ ಅಂತ. ಯಾಕಂದರೆ ಯಾರಾದರೂ ಹಿಂದೂ ಮುಖಂಡರು ಪ್ರಚೋದನಕಾರಿಯಾಗಿ ಪೋಸ್ಟ್ ಹಾಕಿದ್ರೆ ಸಾಕು, ಅವನ್ನ ಠಾಣೆಗೆ ಕರೆಸೋ ಕೆಲಸ ಆಗುತ್ತೆ. ಇಲ್ಲಿ ಪ್ರಕರಣ ದಾಖಲಾಗುತ್ತೆ, ಠಾಣೆಗೆ ಕರೆಸಲ್ಲ. ಹಿಂದೂ ಮುಖಂಡ ಶರಣ್ ಪಂಪೆಲ್ಗೂ ಕೂಡ ಜೀವ ಬೆದರಿಕೆ ಹಾಕಲಾಗಿದೆಯಂತೆ. ಮುಂದಿನ ಟಾರ್ಗೆಟ್ ಶರಣ್ ಪಂಪೆಲ್ ಅಂತೆಲ್ಲ ಅಲ್ಲಿ ಪೋಸ್ಟನ್ನು ಹಾಕಿದ್ದಾರೆ. ಶರಣ್ ಹತ್ಯೆ ಆಗೋದಕ್ಕೆ ತಯಾರಾಗುವಂತ ಬೆದರಿಕೆ ಅಂತ ಇಷ್ಟು ಓಪನ್ ಆಗಿ ಥ್ರೆಟ್ ಪೋಸ್ಟ್ಗಳನ್ನು ಹಾಕಲಾಗ್ತಾ ಇದೆ. ಹಿಂದೂ ಮುಖಂಡ ಶರಣ್ ಪಂಪೆಲ್ಗೂ ಕೂಡ ಇದೇ ಕತೆ. ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದಾರೆ. ಗೋವುಗಳ ರಕ್ಷಣೆ ವಿಚಾರದಲ್ಲಿ ಈ ವ್ಯಕ್ತಿ ಕೂಡ ಸಕ್ರಿಯವಾಗಿದ್ದಾರೆ. ಮೊನ್ನೆ ದಕ್ಷಿಣ ಕನ್ನಡ ಎಲ್ಲ ಬಂದಾಗಬೇಕು ಅಂತ ಕರೆ ಕೊಟ್ಟವರಲ್ಲಿ ಇವ್ರದ್ದು ಕೂಡ ದೊಡ್ಡ ಪಾತ್ರ ಇದೆ. ರೂಟ್ ಲೆವೆಲ್ ಲೀಡರು ಸಂಘಟನೆ ವಿಚಾರದಲ್ಲಿ. ಸೊ ಅವರೆಲ್ಲರಿಗೂ ಕೂಡ ಈಗ ಥ್ರೆಟ್ ಕಾಲ್ಸ್, ಥ್ರೆಟ್ ಮೆಸೇಜಸ್, ಥ್ರೆಟ್ ಪೋಸ್ಟ್ ಎಲ್ಲವೂ ನಡೀತಾ ಇದೆ. ಪೊಲೀಸ್ ಇಲಾಖೆ ಕೈ ಕಟ್ಟಿ ಕೂತಿರೋದು ನೋಡ್ತಾ ಇದ್ರೆ ಅನುಮಾನಗಳು ಜಾಸ್ತಿ ಆಗ್ತಿದೆ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ನಿನ್ನೆ ಅಷ್ಟೇ ಹೇಳಿದ್ರು, ಕೋಮು ಹಿಂಸೆ ನಿಗ್ರಹ ಪಡೆ ಸ್ಥಾಪನೆ ಮಾಡ್ತೀವಿ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಮಾನಿಟರ್ ಸೆಲ್ಗಳನ್ನು, ಎಕ್ಸ್ಪರ್ಟ್ಗಳನ್ನು ಜಾಸ್ತಿ ಡೆಡಿಕೇಟ್ ಮಾಡ್ತೀವಿ ಅಂತ. ಬಟ್ ಅದು ಯಾವುದರ ಎಫೆಕ್ಟು, ಫರಕ್ಕು ಈ ಭಯವನ್ನು ಉತ್ಪಾದನೆ ಮಾಡೋರಿಗೆ ಬಿದ್ದಂಗೆ ಕಾಣಿಸ್ತಾ ಇಲ್ಲ. ಬಿದ್ದಿದ್ದರೆ ಪ್ರಾಬಬ್ಲಿ ಇಂಥ ಪೋಸ್ಟ್ಗಳು ಬರ್ತಿರಲಿಲ್ಲ. ಎಲ್ಲಿಂದ ಪೋಸ್ಟ್ ಬಂದಿರೋದು, ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿದೆಯಾ, ಯಾರನ್ನಾದ್ರೂ ವಶಕ್ಕೆ ಪಡೆಯೋ ಕೆಲಸ ಆಗಿದೆಯಾ, ಇಲ್ಲೇ ಆಪರೇಟ್ ಆಗ್ತಾ ಇದ್ದಾವ ಈ ಎಲ್ಲ ಪೋಸ್ಟ್ಗಳನ್ನ ಹ್ಯಾಂಡ್ಲ್ ಮಾಡ್ತಾರೋ ಇನ್ಸ್ಟಾಗ್ರಾಮ್ ಅಕೌಂಟ್ಸು, ಅಥವಾ ಬೇರೆ ಎಲ್ಲೋ ಸೌದಿನಲ್ಲೆಲ್ಲೋ ಕುತ್ಕೊಂಡು ಬರೀತಾ ಇರೋದ, ಇದು ಹೆಂಗೆ?
ಮಮತಾ, ನಿನ್ನೆ ಮಂಗಳೂರಿನಲ್ಲೇ ಬಂದು ಗೃಹ ಸಚಿವರು ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದಾದ ಒಂದೇ ದಿನದಲ್ಲಿ ಈ ರೀತಿಯಾದಂಥ ಆ್ಯಂಟಿ ಕಮ್ಯುನಲ್ಸ್ ಕಿಡಿಗೇಡಿಗಳು ಯಾರಿದ್ದಾರೆ ಅವರು ಈ ರೀತಿಯಾದಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಈಗ ಪೋಸ್ಟ್ಗಳನ್ನು ಹಾಕಿರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟನ್ನು ರೆಡಿ ಮಾಡಿ ವೈರಲ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಬೇರೆ ಬೇರೆ ವಿಚಾರಗಳಿರುವಂಥದ್ದು. ಒಂದು ಭರತ್ ಕುಂಬ್ಡೇಲು ಒಂದು ಹಿಂದೂ ಸಂಘಟನೆಯ ಕಾರ್ಯಕರ್ತ, ಜೊತೆಗೆ ಕಳೆದ ಅಶ್ರಫ್ ಕಲಾಯ್ ಹತ್ಯೆಯನ್ನು ಮಾಡಿದಂಥ ಸಂದರ್ಭದಲ್ಲಿರುವಂಥ ಪ್ರಮುಖ ಆರೋಪಿ, ಈಗ ಸುಹಾಸ್ ಶೆಟ್ಟಿನೂ ಫಾಜಿಲ್ ಹತ್ಯೆಯನ್ನು ಮಾಡಿದಂಥ ಪ್ರಮುಖ ಆರೋಪಿ. ಹಾಗಾಗಿ ಆತನನ್ನು ಟಾರ್ಗೆಟ್ ಮಾಡಿ ಇದೇ ರೀತಿ ಪೋಸ್ಟ್ ಮಾಡಿ ಮಾರ್ಚ್ 31ರಂದು ನಿನ್ನನ್ನು ಕೊಲ್ತೇವೆ ಅನ್ನುವಂಥ ಪೋಸ್ಟ್ ಮಾಡಿದರೆ ಅದಾದ ಒಂದು ತಿಂಗಳ ಬಳಿಕ ಹತ್ಯೆ ಆಗಿರುವಂಥದ್ದು. ಈಗ ಭರತ್ ಕುಂಬ್ಡೇಲು SDPI ಮುಖಂಡ ಆಗಿರುವಂಥ ಅಶ್ರಫ್ ಕಲಾಯ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ. ಹಾಗಾಗಿ ಆತನನ್ನು ನಾಳೆ ಅಂದರೆ 5/5/2025 ರಾತ್ರಿ 9:30 ನೀನಿರುವಂಥ ಸ್ಪಾಟಲ್ಲೇ ನಿನ್ನನ್ನು ಹತ್ಯೆ ಮಾಡ್ತೇವೆ ಅನ್ನುವಂಥ ಒಂದು ಓಪನ್ ಆದಂಥ ಒಂದು ಪೋಸ್ಟನ್ನು ಹಾಕಿರುವಂಥದ್ದು. ಇದು ಯಾರು ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಖಂಡಿತವಾಗಿ ಮಾಹಿತಿ ಸಿಗುತ್ತೆ. ಅದು ಮಂಗಳೂರಿನಲ್ಲಿದ್ದವರು ಕೂತ್ಕೊಂಡು ಹಾಕುವಂಥದ್ದಿದೆ, ಜೊತೆಗೆ ವಿದೇಶದಲ್ಲಿದ್ದವರು ಸಹ ಈ ರೀತಿಯಾದಂಥ ಕೃತ್ಯಗಳನ್ನು ಹಿಂದೆನೂ ಮಾಡಿದ್ದಾರೆ. ಹಾಗಾಗಿ ಪೊಲೀಸರಿಗೆ ಖಂಡಿತವಾಗಿ ಇದರ ಬಗ್ಗೆ ಮಾಹಿತಿ ಸಿಕ್ಕೇ ಸಿಗುತ್ತೆ. ಅದರ ಜೊತೆಗೆ VHPಯ ಪ್ರಾಂತ ಸಂಚಾಲಕ ಶರಣ್ ಪಂಪ್ವೇಲ್ರ ವಿರುದ್ಧವೂ ಇದೇ ರೀತಿಯಾದಂಥ ಒಂದು ಪೋಸ್ಟನ್ನು ಹಾಕಲಾಗಿರುವಂಥದ್ದು. ಶರಣ್ ಪಂಪ್ವೇಲು ನೀನು ಮುಂದಿನ ಟಾರ್ಗೆಟ್, ನೀನು ಸಾಯಲಿಕ್ಕೆ ರೆಡಿಯಾಗಿರು ಅನ್ನುವಂಥ ಒಂದು ಪೋಸ್ಟನ್ನು ಇದೇ ರೀತಿಯಾಗಿ ಹಾಕಲಾಗಿದೆ. ಹಾಗಾಗಿ ಇಬ್ಬರು ಹಿಂದೂ ನಾಯಕರನ್ನ ಮತ್ತೆ ಈ ಕರಾವಳಿಯಲ್ಲಿ ಹತ್ಯೆ ಮಾಡ್ತೇವೆ ಅನ್ನುವಂಥ ಒಂದು ಓಪನ್ ಸ್ಟೇಟ್ಮೆಂಟನ್ನು ಪೋಸ್ಟ್ಗಳ ಮೂಲಕ ಹಾಕಿರುವಂಥದ್ದು ಬಹಳಷ್ಟು ಖಂಡನೀಯ. ಇದು ಯಾಕಂತ ಹೇಳಿದರೆ ಆತಂಕದಲ್ಲಿರುವಂಥ ಕರಾವಳಿ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಅದರ ನಡುವೆ ಈ ರೀತಿಯಾದಂಥ ಪೋಸ್ಟ್ಗಳನ್ನು ಹಾಕ್ತಾ ಇರುವಂಥದ್ದು ಮತ್ತಷ್ಟು ಆತಂಕ ಆಗಿರುವಂಥದ್ದು. ಮಮತಾ, ಸುಖಪಾಲ್, ಇಲ್ಲಿ ಪೊಲೀಸರ ಜವಾಬ್ದಾರಿ ಕೂಡ ಬಹಳ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿಯೋ ರೀತಿ ಮಾಡ್ತಾ ಇದೆ. ಯಾಕಂದ್ರೆ ಯಾರೇ ಹಿಂದೂ ಮುಖಂಡರು ಪ್ರಚೋದನಕಾರಿಯಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಭಾಷಣ ಮಾಡಿದ್ರೆ ಅವ್ರನ್ನೆಲ್ಲ ಹಿಡಿದು ಒಳಗಡೆ ಹಾಕೋ ಕೆಲಸ ಮಾಡ್ತಾರೆ, ಕೇಸ್ಗಳನ್ನು ಜಡಿತಾರೆ. ಇಲ್ಲಿ ಇಷ್ಟೊಂದು ಸತತವಾಗಿ ಓಪನ್ ಆಗಿ ಥ್ರೆಟ್ಗಳನ್ನು ಹಿಂದೂ ಮುಖಂಡರುಗಳು ಕೊಡ್ತಾ ಇದ್ರೆ ಅವ್ರು ಯಾರು ಅನ್ನೋದೇ ಗೊತ್ತಾಗಲ್ಲ. ಜಸ್ಟ್ ನಾಮಕೆ ವಾಸ್ತೆ ಅನ್ನೋನ್ಗಳಿಂದ ಆಗಿದೆ ಅಂತ FIR ಮಾಡ್ತಾರೆ. ಈ ಪೊಲೀಸರ ಕಾರ್ಯವೈಖರಿ ಬಗ್ಗೆನೇ ಇಲ್ಲಿ ಸಂಶಯಗಳು ಮೂಡುತ್ತೆ. ಮತ್ತೆ ಅಷ್ಟೊಂದು ಇನ್ಕೇಪಬಲ್ ನಮ್ಮ ಇಲಾಖೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಖಂಡಿತ ನಿಮ್ಮ ಪ್ರಶ್ನೆ ಖಂಡಿತ ಸತ್ಯ. ಯಾಕಂತ ಹೇಳಿದರೆ ಈಗ ಕಳೆದ ಮಾರ್ಚ್ 31ನೇ ತಾರೀಕಿಗೆ ಸುಹಾಸ್ ಶೆಟ್ಟಿಯನ್ನು ಹತ್ಯೆ ಮಾಡ್ತೇವೆ ಅನ್ನುವಂಥದ್ದು ಓಪನ್ ಸ್ಟೇಟ್ಮೆಂಟು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟನ್ನು ಹಾಕಿರುವಂಥ ಆರೋಪಿಗಳು ಯಾರು ಅನ್ನುವಂಥದ್ದನ್ನು ಇನ್ನೂ ಪತ್ತೆ ಹಚ್ಚಲಿಕ್ಕೆ ಆಗಿಲ್ಲ. ಕಳೆದ ಒಂದು ತಿಂಗಳ ಹಿಂದೆ ಹಾಕಿರುವಂಥ ಪೋಸ್ಟು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗದಂಥ ಹಿನ್ನೆಲೆಯಲ್ಲಿ ಈಗ ಯಾರು ಸುಹಾಸ್ ಶೆಟ್ಟಿ ಇದ್ದಾನೆ ಆತನ ಹತ್ಯೆ ಆಗಿದೆ. ಈಗ ಅದರ ಬಳಿಕವೂ ಹತ್ಯೆಯನ್ನು ಸಮರ್ಥಿಸಿಕೊಂಡು ಪೋಸ್ಟ್ ಮಾಡಿದ್ದಾರೆ. ಹತ್ಯೆ ಆದಂಥ ಕೆಲವೇ ಕ್ಷಣಗಳಲ್ಲಿ ಒಂದು ಪೋಸ್ಟ್ ಆಗಿತ್ತು, ಫಿನಿಶ್ ಅನ್ನುವಂಥ ಒಂದು ಪೋಸ್ಟ್ ಮಾಡಿದ್ರು ಆತನ ಫೋಟೋ ಹಾಕಿ. ಹಾಗಾಗಿ ಅದು ಮಾಡಿರೋದು ಯಾರು ಅನ್ನೋದ್ರ ಬಗ್ಗೆನೂ ಈವರೆಗೂ ಪೊಲೀಸರಿಗೆ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿಲ್ಲ. ಅದರ ಬಳಿಕವೂ ಇನ್ನೊಂದಷ್ಟು ಮುಖಂಡರುಗಳನ್ನು, ಹಿಂದೂ ಮುಖಂಡರುಗಳನ್ನು ಹತ್ಯೆ ಮಾಡ್ತೇವೆ ಅನ್ನುವಂಥ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾದರೆ ಪೊಲೀಸ್ ಇಲಾಖೆಯಲ್ಲಿರುವಂಥ ಸಾಮಾಜಿಕ ಜಾಲತಾಣದ ಕಂಟ್ರೋಲ್ ಮಾಡುವಂಥವ್ರು ಏನು ಮಾಡ್ತಿದ್ದಾರೆ, ಅದರ ಯಾವುದೇ ಮಾಹಿತಿ ಸಿಗ್ತಾ ಇಲ್ವಾ ಅನ್ನುವಂಥದ್ದು. ಬೇರೆ ಬೇರೆ ಪ್ರಕರಣಗಳಲ್ಲಿ ಸಣ್ಣ ಪೋಸ್ಟ್ ಆದಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಆದಷ್ಟು ಬೇಗ ಆರೋಪಿಗಳನ್ನು ಪತ್ತೆ ಹಚ್ಚುವಂಥ ಕೆಲಸಗಳನ್ನು ಮಾಡ್ತಾರೆ. ಹಿಂದೂ ಮುಖಂಡರುಗಳು ಪ್ರಚೋದನಕಾರಿ ಭಾಷಣಗಳು ಮಾಡಿದಂಥ ಸಂದರ್ಭದಲ್ಲೂ ಇಮಿಡಿಯೇಟ್ ಆಗಿ ಅವರ ಮೇಲೆ ಸೋಮೋಟ ಪ್ರಕರಣಗಳನ್ನು ದಾಖಲಿಸ್ತಾರೆ. ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಸಾಮಾಜಿಕ ಜಾಲತಾಣದಲ್ಲಿ ಯಾರು ಪೋಸ್ಟ್ಗಳನ್ನು ಮಾಡ್ತಾರೆ ಅಂಥವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮಗಳು ಆಗುತ್ತೆ. ಆದರೆ ಈ ಒಂದು ಪ್ರಕರಣದಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ಹಾಕಿರುವಂಥ ಪೋಸ್ಟ್ಗೂ ಯಾವುದೇ ರೀತಿಯಾದಂಥ ಕ್ರಮ ಇಲ್ಲ. ಅದರ ಬಳಿಕ ಹತ್ಯೆ ಆದ ಬಳಿಕ ನಡೆದಿರುವಂಥ ಪೋಸ್ಟ್ಗಳಿಗೂ ಯಾವುದೇ ಕ್ರಮ ಇಲ್ಲ. ಹಾಗಾಗಿ ಈಗ ಮತ್ತೊಂದಷ್ಟು ಪೋಸ್ಟ್ಗಳು ಆಗ್ತಾ ಇರುವಂಥದ್ದು, ಮತ್ತೊಂದಷ್ಟು ಪೋಸ್ಟ್ಗಳನ್ನು ಹಾಕಲಿಕ್ಕೆ ಧೈರ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆಯ ವೈಫಲ್ಯ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಮಂಗಳೂರು ಪೊಲೀಸರು, ಅದರಲ್ಲೂ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ರವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳನ್ನು BJP ಅವರು ಕೇಳ್ತಾ ಇದ್ದಾರೆ. ಈಗ ಜನಸಾಮಾನ್ಯರು ಆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂತ ಹೇಳಿದರೆ ಇಷ್ಟೊಂದು ದಿನಗಳ ಕಾಲ ಪೋಸ್ಟ್ಗಳು ಹರಿದಾಡ್ತಾ ಇದೆ. ಅದು ಕೋಮು ದ್ವೇಷವನ್ನು ಹರಡುವಂಥದ್ದು ಮಾತ್ರ ಅಲ್ಲ, ಹತ್ಯೆ ಮಾಡ್ತೇವೆ ಅನ್ನುವಂಥ ರೀತಿಯಾದಂಥ ಪೋಸ್ಟ್ಗಳು ಹರಿದಾಡ್ತಾ ಇರುವಂಥ ಹಿನ್ನೆಲೆಯಲ್ಲೂ ಪೊಲೀಸರು ಈವರೆಗೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವಂಥ ಹಿನ್ನೆಲೆಯಲ್ಲಿ ಪೊಲೀಸರ ಮೇಲೇನೂ ಸಾಕಷ್ಟು ಅನುಮಾನಗಳು ಸೃಷ್ಟಿಯಾಗ್ತಾ ಇರುವಂಥದ್ದು ಖಂಡಿತ ಸಹಜ. ಮಮತಾ, ರೈಟ್. ಸುಪಾಲ್, ವಾಪಸ್ ಬರ್ತೀನಿ. ಸದ್ಯಕ್ಕೆ ನೋಡ್ತಾ ಇದ್ದೀರಲ್ಲ ನೀವು, ಈಗ ಒಂದು ಪೋಸ್ಟ್ ಹಾಕ್ತವನನ್ನ ಹುಡುಕಿ ಹಳೆ ಹವಾಯಿ ಚಪ್ಪಲಿ ತೊಗೊಂಡು ಪಟ ಅಂತ ಹೊಡೆದಿದ್ದಿದ್ರೆ ಅವನನ್ನು ನೋಡ್ಕೊಂಡು ಅಟ್ಲೀಸ್ಟ್ ಭಯ ಬಂತು, ಇನ್ಮಿಕ್ಕವರದು ಪೋಸ್ಟ್ ಮಾಡ್ತಿರ್ಲಿಲ್ಲ. ಪೊಲೀಸ್ ಇಲಾಖೆದು ಇನ್ಕೇಪಬಿಲಿಟಿ ಅಲ್ಲದೆ ಇನ್ನೇನಿದು?